ನೋಡಿ ದೋಸ್ತ, ನಾವು ನಿನ್ನೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಬಗ್ಗೆ ಸ್ವಲ್ಪ ಕ್ಲಾಸ್ ಕೇಳಿದೆವು. ಸೊ ಈಗ ಇನ್ನಷ್ಟು ಪ್ರಾಬ್ಲಮ್ ಅದಾವ. ಯಾವ ರೀತಿ ನಿಮಗೆ ಎಕ್ಸಾಮ್ದಲ್ಲಿ ಇನ್ನೂ ವೆರೈಟಿಯಾಗಿ ಪ್ರಾಬ್ಲಮ್ಗಳು ಕೇಳ್ತಾರೆ ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ. ನಾನು ನಿಮ್ಗೆ ಇವತ್ತು ಕೂಡ ಸ್ವಲ್ಪ ಪ್ರಾಬ್ಲಮ್ಸನ್ನು ತಿಳಿಸ್ಕೊಡ್ತೀನಿ. ನೀವು ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಇಂಥ ಪ್ರಾಬ್ಲಮ್ ಎಷ್ಟೇ ಕೇಳಿದ್ರು ಅಥವಾ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಕೂಡ ತೊಗೊಂಡು ನೀವು ಇಂಥ ಪ್ರಾಬ್ಲಮ್ ಅತಿ ಹೆಚ್ಚು ಸಾಲ್ವ್ ಮಾಡಿದ್ರೆ ನಿಮ್ಗೆ ಮುಂದಿನ ಎಕ್ಸಾಮ್ ಏನಾಗ್ತದೆ, ಈಸಿ ಆಗ್ತದೆ. ಸೊ ಪಿ ಡಿ ಒ ಆಗಿರ್ಬೋದು, RBI ಆಗಿರ್ಬೋದು, ಮತ್ತು ರೀಸೆಂಟಾಗಿ SBI ಕೂಡ ಕರೆದಾರ. ಅದಕ್ಕೂ ಅರ್ಜಿ ಹಾಕಿ ನೀವು ಏನು ಮಾಡಿರಿ, ಓದ್ರಿ, ಕುತ್ಕೊಂಡು ಓದ್ರಿ, ಯಾವುದೋ ಒಂದು ನೌಕರಿ ಸಿಗ್ತದಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿರಿ, ಇವತ್ತು ಮೊದಲನೇ ಲೆಕ್ಕ ಡಿಕೋಡಿಂಗ್ ಮತ್ತು ಕೋಡಿಂಗ್ ಮೇಲೆ ಯಾವ ರೀತಿ ಈ ಪ್ರಶ್ನೆ ಯಾವ ರೀತಿ ಕೇಳಿದಾರೆ ನೋಡಿ. ಒಂದನೇ ಕ್ವಶನ್, ಕೌ ಎಂಬುದರ ಸಂಕೇತ 82 ಆದರೆ ಪಾಂಡ್ ಎಂಬುದರ ಸಂಕೇತ 98 ಆದರೆ ಮಿಲ್ಕ್ ಎಂಬುದರ ಸಂಕೇತ ಏನು? ನೋಡ್ರಿ, ಇಲ್ಲಿ ನಿಮ್ಗೆ ನಂಬರ್ಸ್ ಮ್ಯಾಗ ಕೊಟ್ಟಾನ. ನೀವು ನಿನ್ನೆ ನೋಡಿರಿ, ಒಂದು ಅಕ್ಷರ ಬಿಟ್ಟು ಮತ್ತೊಂದು ಅಕ್ಷರ ಇರ್ತಿತ್ತು, ಹಂಗಿಲ್ಲಿ ಬಟ್ ಏನು ಕೊಟ್ಟಾನ, ನಂಬರ್ಸ್ಗಳು ಕೊಟ್ಟಾನ. ಹೌದಾ? ನೋಡ್ರಿ, ನಂಬರ್ಸ್ಗಳು ಹೆಂಗೆ ಕೊಟ್ಟಾನ. ಕೌ ಅಂತೇಳಿ ಕೊಟ್ಟಂಥದ್ದು ನಾವು ಬರ್ಕೋಬೇಕಂತ ನಿಮ್ಗೆ ಮೊದಲೇ ಹೇಳೀನಿ. ಕೊಟ್ಟಂಥದ್ದು ಏನು ಮಾಡಬೇಕಪ್ಪ ಅಂದ್ರೆ ನೀವು ನೀಟಾಗಿ ಬರ್ಕೋಬೇಕು. ಕೌ COW ಕೌ. ಹೌದಾ? ಕೌ ಇದರ ಕೌ ಏನು ಕೊಟ್ಟಾನಪ್ಪ ಅಂದ್ರೆ ಕೌ = 82 ಅಂತ ಕೊಟ್ಟಾನ. ಇವು ಕುರುಗಳು ಮೊತ್ತ 82. ತಿಳಿತಾ ಇದ್ದಾ? ಹೆಂಗೆ ಬತ್ತಪ್ಪ ಇದು 82 ಕೌಗಳು ಮೊತ್ತ ಅಂಥೇಳಿ ನೋಡೋಣ. ಹೌದಾ? ನಿಮ್ಗೆ ABCD ಒಳಗೆ ನಾನು ನಿಮ್ಗೆ ಮೊದಲೇ ಹೇಳೀನಿ. ABCD ಒಳಗೆ ಅವು ಅಕ್ಷರಗಳ ಸಂಖ್ಯೆ ಎಷ್ಟೆಷ್ಟು ಸಂಖ್ಯೆಗೆ ಇರ್ತಾವೆ ನಿಮ್ಗೆ ನೆನಪಿರಬೇಕು. A ಅಂದ್ರೆ 1, B ಅಂದ್ರೆ 2, C ಅಂದ್ರೆ 3, Z ಅಂದ್ರೆ 26. ಈ ಥರ ನಿಮ್ಗೆ ತರಕಿದ್ದಾಗ ಮಾತ್ರ ಇಂಥ ಲೆಕ್ಕಗಳು ಬಿಡ್ಸೋಕೆ ಈಜಿ ಆಗ್ತದೆ. ಇಲ್ಲಾಂದ್ರೆ ಬಿಡ್ಸೋಕ್ಕಾಗಲ್ಲ. ನಿಮ್ಗೆ ನೆನಪು ಉಳಿಲಿಲ್ಲ ಅಂದ್ರೆ ಏನು ಮಾಡಬೇಕು, ಡೈರೆಕ್ಟಾಗಿ ಒಂದು ಸೈಡ್ ರಫ್ನಲ್ಲಿ ABCD ಬರ್ಕೊಂಡ್ಬಿಡ್ಬೇಕು Z ತನ. ಹೌದಾ? ಹಳೆ ನಿಮ್ಗೆ ಏನಾಗ್ತದೆ, ಬಿಡ್ಸೋಕೆ ಈಜಿ ಆಗ್ತದೆ. ನೋಡ್ರಿ, ಇಲ್ಲಿ C ಅಕ್ಷರ 3ನೇದಿಲ್ಲ ABCD ಒಳಗೆ. C ಅಕ್ಷರ 3ನೇದು. O ಎಷ್ಟನೇದಪ್ಪ? 15ನೇದು. W 23ನೇದು. ಹೌದಾ? ಇವು ಎಲ್ಲ ಕೂಡ್ಸಿದ್ರ ನಂತರ ನಮ್ಗೆ ಏನು ಬತ್ತು? 41 ಬತ್ತು. ಬಟ್ ಕೌಗಳು ಮತ್ತೆ ಎಷ್ಟು ಕೊಟ್ಟಾನ? COW 82 ಕೊಟ್ಟಾನ. ನಮ್ಗೆ 82 ಆಗ್ಬೇಕಂದ್ರೆ ಏನು ಮಾಡ್ಕೋಬೇಕು? 41 × 82. ತಿಳಿತಾ? ಈ ರೀತಿ ನೀವು ಬಿಡಿಸ್ಕೋಬೇಕು. ಅದೇ ರೀತಿಯಾಗಿ ಪಾಂಡ್ ಕೊಟ್ಟಾನ. ನೋಡ್ರಿ, ಪಾಂಡೂ ಹಾಗೆ ಆಗ್ತದಿಲ್ಲ. ಇದು ಕರೆಕ್ಟಾಗಿತ್ತಂದ್ರೆ, ಈ ಪಾಂಡೂ ಕರೆಕ್ಟಾಗಿತ್ತಂದ್ರೆ ನಮಗೇನು ಮುಂದಿಂದೂ ಇದೇ ಥರ ಮಾಡಿದ್ರೆ ನಮ್ಗೆ ಆಪ್ಷನ್ ಬರ್ತದೆ ಅನ್ನಂಗೆ. ನೋಡ್ರಿ, ಪಾಂಡದು ಬಿಡ್ಸೋನು POND ಪಾಂಡ್ ಕೊಟ್ಟಾನ. ಈ ಪಾಂಡ್ಗಳು ಮತ್ತೆ ಕೊಟ್ಟಾನ. ಎಲ್ಲ ಕೂಡ್ಸ್ಕೊಂಡಾಗ ಮತ್ತೆ ಹೇಳಿ ಕೊಟ್ಟಾನ. ಎಷ್ಟಪ್ಪ? 98 ಕೊಟ್ಟಾನ. 98 ಬರ್ತದಾ? ನೋಡೋಣ. P ಎಷ್ಟನೇ ಅಕ್ಷರ? 16ನೇದು. ABCD ಒಳಗೆ P 16ನೇ ಅಕ್ಷರ, O 15ನೇ ಅಕ್ಷರ, N 14ನೇ ಅಕ್ಷರ, D 4ನೇ ಅಕ್ಷರ. ಹೌದಾ? ಇವೆಲ್ಲ ಕೂಡ್ಸ್ಕೊಂಡಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ಇವೆಲ್ಲ 16, 15, 14, 1, 4, 49 ಬತ್ತು. ಬಟ್ ಅಲ್ಲಿ ಏನದ? 98 ಅದ. 49 × 2 98. ಇದು ಕೂಡ ನಮ್ಗೇನು ಬರ್ತು? ಸೇಮ್ ಬರ್ತಾಯಿದೆ. ಹೌದಾ? ಇದೇ ರೀತಿ ಮಾಡ್ಕೊಂಡಾಗ ಈ ಸ್ಟೆಪ್ ಕೂಡ ಮಾಡ್ಕೊಂಡಾಗ ನಮ್ಗೆ ಏನಾಗ್ತದೆ, ಮುಂದಿನ ಸಂಖ್ಯೆ ಸಿಗ್ತದೆ. ಅದೇ ರೀತಿಯಾಗಿ ಮಿಲ್ಕ್ದೊಂದು ನಾವೇ ಕಂಡು ಹಿಡಿಯೋಣ. ನೋಡ್ರಿ, ಮಿಲ್ಕ್ MILK ಮಿಲ್ಕ್. ಇದ್ರ ಮೊತ್ತ ಎಷ್ಟು ಬರ್ತದಪ್ಪ ಅಂತ ನೋಡೋಣ. ಹೌದಾ? M ಎಷ್ಟನೇ ಅಕ್ಷರ? 13ನೇದು. I ಎಷ್ಟನೇ ಅಕ್ಷರ? 9ನೇದು. L ಎಷ್ಟನೇದು? 12. K 11. ಇವು ಅಷ್ಟು ಕೂಡಿಸಿದಾಗ ನಮ್ಗೆ ಎಷ್ಟು ಬತ್ತು? 45. ಆದ್ರೆ ಬಟ್ ಏನು ಮಾಡ್ಲತ್ತ? × 2 ಎಲ್ಲ ಕಡೆ ಏನಾಲತ್ತ? × 2 ಅಲತ್ತದ. 45 × 2 = 90. ಹೌದಾ? 90 ನಮ್ದು ಆಪ್ಷನಲ್ಲಿದೆಯಾ? ಆಪ್ಷನ್ ನಂಬರ್ 2. ತಿಳಿತಾ? ಈ ರೀತಿಯಾಗಿ ನೀವು ಏನು ಮಾಡಬೇಕು, ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ಗಳನ್ನು ಈಸಿಯಾಗಿ ಬಿಡಿಸ್ಬೇಕು. ಹೌದಾ? ಎರಡನೇ ಕ್ವಶನ್ ನೋಡೋಣ. ಓಕೆ, ಕಾಣಿಸ್ತಾ ಇದಾ ಎಲ್ಲರಿಗೂ? ನೋಡ್ರಿ, ಎರಡನೇ ಕ್ವಶನ್ನ ಯಾವ ರೀತಿ ಕೇಳಿದ್ದಾರೆ ಇಲ್ಲಿ. ಇದು ಕೂಡ ನಂಬರ್ಸ್ ಮೇಲೆ ಇದೆ. ಒಂದು ಸಾಂಕೇತಿಕ ಭಾಷೆಯಲ್ಲಿ ಪ್ಯಾರೋಟ್ = 1 2 3 3 4 5 ಮತ್ತು ಸೋಟ್ = 6 4 2 5 ಆದರೆ ರೋಸ್ಟ್ ಯಾವುದಕ್ಕೆ ಸಮಾನವಾಗಿದೆ? ಇವು ಎರಡು ಕೊಟ್ಟರೆ ನಮ್ಗೆ, ಬಟ್ ರೋಸ್ಟ್ ಯಾವುದಕ್ಕೆ ಸಮ ಆಗ್ಯದ ಈ ಆಪ್ಷನ್ ಒಳಗಂತ ಕೇಳ್ಯಾನ. ನೋಡ್ರಿ, ಅದಕ್ಕೆ ಏನು ಮಾಡ್ತೀರಿ
ನೀಟಾಗಿ ಮೊದಲು ಬರ್ಕೋಬೇಕು. ಹೌದಾ? ಪ್ಯಾರಟದು ಕೊಟ್ಟಾನ ನೋಡ್ರಿ, ನಾನು ನಿಮ್ಗೆ ಹೇಳಿ ಒಂದ್ರ ಕೆಳಗೆ ಒಂದು ಮೊದಲ ಬರ್ಕೋಬೇಕಂತ. PARROT ಪ್ಯಾರೋಟ. ಈ ಪ್ಯಾರೋಟದ ಅಕ್ಷರ ಅವನೇ ಕೊಟ್ಟಾನ. 1 A 2 R3 ಮತ್ತು R3 ನೆಕ್ಸ್ಟ್ ಮತ್ತು O ಎಷ್ಟು ಕೊಟ್ಟಾನ 4 ನೆಕ್ಸ್ಟ್ T 5. ಅದೇ ರೀತಿಯಾಗಿ ಸೋಟದು ಕೊಟ್ಟಾನ. ಸೋಟು ನೋಡ್ರಿ SOAT ಅದ್ರದ್ದು ಅಕ್ಷರ ಸಂಖ್ಯೆ ಕೊಟ್ಟಾನ ನೋಡ್ರಿ. S ಅಂದ್ರೆ 6 ಅಂತ, ಮತ್ತು O ಅಂದ್ರೆ 4 ಅಂತ, A ಅಂದ್ರೆ 2 ಅಂತ, T ಅಂದ್ರೆ 5 ಅಂತ. ಬಟ್ ರೋಸ್ಟ್ ಯಾವುದಕ್ಕೆ ಸಮ? ರೋಸ್ಟ್ ಹಿಂಗಂದ್ರೆ ರೋಸ್ಟಕ್ಕೆ ಏನು ಬರ್ತದೆ ಸಂಖ್ಯೆ ಅಂತ ಕೇಳೋಣ. ಹೌದಾ? ನೀವೇನು ಮಾಡ್ಕೋಬೇಕು, ಈಸಿಯಾಗಿ ನೋಡ್ರಿ. 6 ನಮ್ಗೆ ಇಲ್ಲಿ ಕೊಟ್ಟಾನ. 6 ಎಷ್ಟನೇ ಅಕ್ಷರ ಅದ? 3ನೇ ಅಕ್ಷರ ಅದಿಲ್ಲ, R3. ಹೌದಾ? ನೆಕ್ಸ್ಟ್ O ಕೊಟ್ಟಾನ. ಇಲ್ಲಿ O ಎಷ್ಟನೇ ಅಕ್ಷರ ಅದ? ಇಲ್ಲಿ ಅವನೇ ಕೊಟ್ಟಾನ. ಓದ ಸಂಖ್ಯೆ 4. ಏದ ಸಂಖ್ಯೆ ಕೂಡ ಅವನೇ ಕೊಟ್ಟಾನ 2. ಹೌದಾ? ನೆಕ್ಸ್ಟ್ S ಸಂಖ್ಯೆನೂ ಕೂಡ ಅವನೇ ಕೊಟ್ಟಾನ. ನೋಡಿ ಇಲ್ಲಿ S6 ಅದ 6. T ಸಂಖ್ಯೆ ಕೂಡ ಅವನೇ ಕೊಟ್ಟಾನ 5. ಹೌದಾ? 3 4 2 6 5 ಎಲ್ಲ ನೋಡ್ರಿ ನಿಮ್ಗೆ ಆಪ್ಷನ್ 1 3 4 2 6 5. ಹಾಗಾಗಿ ನಮ್ಮ ಆಪ್ಷನ್ ಈಸ್ ಕರೆಕ್ಟ್. ಈ ರೀತಿ ನೀವು ಏನು ಮಾಡ್ಕೋಬೇಕಪ್ಪ ಅಂದ್ರೆ ನಿಧಾನವಾಗಿ ಬಿಡಿಸ್ಕೋಬೇಕು. ಹೌದಾ? ಕೊಟ್ಟಂಥದಕ್ಕೂ ಮೊದಲು 2 ಕೊಟ್ಟಿರ್ತಾನೆ, ಅವು ಕಂಪೇರ್ ಮಾಡಿಕೊಂಡು ನೀವೇನು ಅದೇ ಮೆಥಡ್ ಈ ಸರಿಯಾಗಿದ್ರೆ ಆ ಮುಂದಿನ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನೀವು ಅದು ಯೂಸ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಕರೆಕ್ಟ್ ಬಂದೇ ಬರ್ತದೆ. ನೀವು ಬಿಡಿಸಿ ಆನ್ಸರ್ನ ಟಿಕ್ ಮಾಡ್ಬೋದು. ಹೌದಾ? 3ನೇ ಕ್ವಶನ್ ನೋಡೋಣ. ಓಕೆ ನೋಡಿರಿ, 3ನೇ ಕ್ವಶನ್ ಯಾವ ರೀತಿ ಕೇಳಿದ್ದಾನೆ ಇಲ್ಲಿ ಅಂತ. ಡೆಲ್ಲಿಯನ್ನು 4 5 1 2 8 9 ಎಂದು ಸೂಚಿಸಿದರೆ ಎಕ್ಸೋಟಿಕ್ ಯನ್ನು ಏನೆಂದು ಸೂಚಿಸಬಹುದು ಅಂತ ಕೇಳೋಣ. ನೋಡ್ರಿ ಹೆಂಗೆ ಕೊಟ್ಟಾನ, ಡೆಲ್ಲಿ ಕೊಟ್ಟಾನ. ಬಟ್ ಇಲ್ಲಿ ಸಂಖ್ಯೆಗಳು ಹೆಚ್ಚವ, ಅಕ್ಷರಗಳು ಕಡಿಮೆ ಅದಾವ. ಬಟ್ ನಾವು ಏನು ಕೊಟ್ಟಾನ ನೋಡ್ರಿ, ಮೊದಲು ನೀಟಾಗಿ ಬರ್ಕೋರಿ. ನಾನು ನಿಮ್ಗೆ ಏನು ಹೇಳೀನಿ, ಬರ್ಕೋಬೇಕಂತ ಹೇಳೀನಿ. ಮೊದಲು ಡೆಲ್ಲಿ ಬರ್ಕೋತೀರಾ, DELLI. ಹೌದಾ? ಬಟ್ ಇಲ್ಲಿ ಎಲ್ಲಕ್ಕೊಂದೊಂದು ಡಿಗೆ 4 ಬರೆದ್ರೆ, ಈಗ 5 ಬರೆದ್ರೆ, ಎಲ್ಕ್ಕೆ 1 ಬರೆದ್ರೆ, ಎಚ್ಗೆ 2 ಬರೆದ್ರೆ, ಐಕ್ಕೆ 8 ಬರೆದ. ಬಟ್ 9 ಶಿಲ್ಲ ಕುಳಿತು. ಬಟ್ ಅವ ಹಂಗೆ ಕೊಟ್ಟಿಲ್ಲ. ನೋಡ್ರಿ ಇಲ್ಲಿ ABCD ಒಳಗಿನ ಅಕ್ಷರ ಕೊಟ್ಟಾನ, ನೀವು ಅರ್ಥ ಮಾಡ್ಕೋಬೇಕು. ABCD ಒಳಗೆ D ಎಷ್ಟನೇ ಅಕ್ಷರ? 4ನೇದು, 4 ಅವನೇ ಕೊಟ್ಟುಬಿಟ್ಟಾನ. E ಎಷ್ಟನೇ ಅಕ್ಷರ? 5ನೇದು ಅವನೇ ಕೊಟ್ಟುಬಿಟ್ಟಾನ. L ಎಷ್ಟನೇ ಅಕ್ಷರ? 12ನೇದು. ಬಟ್ ಇಲ್ಲಿ 12 1 2 ಹೊತ್ತದ, 12ನೇ ಅಕ್ಷರ ಎಲ್ಲ. ಬಟ್ H ಎಷ್ಟನೇ ಅಕ್ಷರ? ABCD ಒಳಗೆ 8ನೇ ಅಕ್ಷರ ಅವನೇ ಕೊಟ್ಟಾನ. ಆ ಎಷ್ಟನೇ ಅಕ್ಷರ? 9ನೇದು. ಈ ರೀತಿ ಅವ ಏನು ಕೊಟ್ಟಾನ, ABCDಗಳದು ಅಕ್ಷರ ಕೊಟ್ಟಾನ. ನೀವು ಅದೇ ರೀತಿಯಾಗಿ ಇವಕ್ಕೂರ ಅಕ್ಷರಗಳು ಬರೆದ್ರೆ ನಿಮ್ಮ ಮುಂದಿನ ಆನ್ಸರ ಸಿಕ್ಬಿಡ್ತದೆ. ನೋಡಿರಿ ಎಕ್ಸೋಟಿಕ್ದು EXOTIC ಎಕ್ಸೋಟಿಕ್. ನೋಡ್ರಿ ಈ ಎಷ್ಟನೇ ಅಕ್ಷರ? ABCD ಒಳಗೆ 5ನೇ ಅಕ್ಷರ. X ಎಷ್ಟನೇ ಅಕ್ಷರ? 24. ಹೌದಾ? O ಎಷ್ಟನೇ ಅಕ್ಷರ? 15ನೇದು. T ಎಷ್ಟನೇ ಅಕ್ಷರ? 20ನೇದು. ಹೌದಾ? I 9ನೇದು. C ಎಷ್ಟನೇ ಅಕ್ಷರ? 3. ನೋಡ್ರಿ ಎಲ್ಲಿ ಕೊಟ್ಟಾನ ನೋಡ್ರಿ, ಇದು 5 24 15 20 9 3. ನೋಡ್ರಿ ಇದು ಎಲ್ಲಿ ಅದ? 5 2 4 1 5 2 0 9 3. ಆಪ್ಷನ್ E. ಅರ್ಥ ಆಯ್ತಾ? ಈ ಥರ ನಿಮ್ಗೆ ಏನು ಮಾಡಿರ್ತಾನಪ್ಪ, ನಂಬರ್ಸ್ ಮೇಲೆ ಕೇಳ್ತಾನೆ. ಒಂದು ಸಾಂಕೇತಿಕ ಭಾಷೆ ಕೊಟ್ಟು ನೀವು ಅದನ್ನು ನಂಬರ್ಗಳು ಕೊಟ್ಟಿರ್ತಾನೆ. ಮುಂದಿನ ಪ್ರಶ್ನೆ ಕೇಳ್ತಾನೆ. ಒಂದು ಕರೆಕ್ಟ್ ಆದರೆ ಆ ಮೆಥಡ್ ನಿಮ್ಗೆ ಬಿಡಿಸೋದು ಕರೆಕ್ಟ್ ಬಂದರೆ ಆ ಮುಂದಿನ ಪ್ರಶ್ನೆ ಕೇಳೋದು ಕೂಡ ನಿಮಗೆ ಬಂದೇ ಬರ್ತದೆ ಆನ್ಸರ್. ಹೌದಾ? ಅದೇ ರೀತಿಯಾಗಿ ಬಿಡಿಸಿದ್ರೆ ತಿಳಿತಾ? ಕೋಡಿಂಗ ಡಿಕೋಡಿಂಗ ನೀವು ಎಷ್ಟು ತಲೆ ಯೂಸ್ ಮಾಡ್ತೀರಿ ಅಷ್ಟು ಬರ್ತದೆ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಇವು ಲೆಕ್ಕ ಬರ್ತಾವೆ. ಸೊ ABCD ದೋಸ್ತ್ ಏನು ಮಾಡಬೇಕು, ಬಾಯಟ್ ಹೊಡೆದೇ ಬಿಡಬೇಕು. A 1ನೇ ಅಕ್ಷರ, B 2ನೇ ಅಕ್ಷರ, C 3ನೇ ಅಕ್ಷರ. ಇದು ಪ್ರಿಂಟ್ ಹೊಡೆದಂಗೆ ಬಾಯಟ್ ತಲೆಯಾಗ ಮಾಡಿಬಿಟ್ಟು ತಿಳ್ಕೊಂಡು ನಿನಗೇನಾಗ್ತದೆ, ಡೈರೆಕ್ಟಾಗಿ ನಿನ್ಗೆ ಗೊತ್ತಾಗ್ತದೆ. I 9ನೇ ಅಕ್ಷರ, T 20ನೇ ಅಕ್ಷರ ಹಿಂಗೆ ಬತ್ತಂದ್ರೆ ನೀ ಏನು ಮಾಡ್ತಿ, ಈಸಿಯಾಗಿ ಟಕ ಏನಂತಾರೆ ಟೈಮ್ ಜಲ್ದಿ ಸೇವ್ ಮಾಡ್ತೀನಿ. ಅಷ್ಟರೊಳಗೆ ಬಿಡಿಸಿ ಏನು ಮಾಡ್ತಿ, ಕಡೆಕ್ಕಾಗಿಬಿಡ್ತೀವಿ. ಹೌದಾ? 4ನೇ ಕ್ವಶನ್ ನೋಡೋಣ ಯಾವ ರೀತಿ ಕೇಳಿದಾರೆ. ಓಕೆ 4ನೇ ಕ್ವಶನ್ ನೋಡ್ರಿ, ಕಾಣಿಸ್ತಾ ಇದೆ 4ನೇ ಕ್ವಶನ್. ಓಕೆ
ನೋಡ್ರಿ 4ನೇ ಕ್ವಶನ್ ಯಾವ ರೀತಿ ಕೇಳೋಣ, ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಓಕೆ. ಒಂದು ಸಾಂಕೇತಿಕ ಭಾಷೆಯಲ್ಲಿ ರಿಜಿಡ್ಸ್ ಅನ್ನು TFI ಎಂದು ಸೂಚಿಸಿದರೆ ಕಾರ್ನೆಟ್ ಅನ್ನು ಹೇಗೆ ಸೂಚಿಸಬಹುದು? ನೋಡ್ರಿ, ರಿಜಿಡ್ಸ್ ಅನ್ನು TFI ಎಂದು ಸೂಚಿಸಿದರೆ ಕಾರ್ನೆಟ್ ಅನ್ನು ಹೇಗೆ ಸೂಚಿಸಬಹುದು ಅಂತ ಕೇಳ್ಯಾರ. ನೋಡ್ರಿ, ಈಸಿಯಾಗಿ ಮೊದಲೇ ಹೇಳಿ ನಿಮ್ಗೆ ಕೊಟ್ಟಂಥದ್ದು ಮೊದಲು ಏನು ಮಾಡ್ಕೋಬೇಕು, ನೀಟಾಗಿ ಬರ್ಕೊಂಡ್ರೆ ಮುಂದಿನ ತಾನೇ ಸಿಗ್ತದೆ. ನೋಡ್ರಿ, ರಿಜಿಡ್ಸ್ ಬರ್ಕೊಳ್ಳೋಣ. RIGIDS ರಿಜಿಡ್ಸ್ ಬದಲಾಗಿ ಏನು ಕೊಟ್ಟಾನ ಇವ್ರ ಮುಂದೆ? ಟಿ ಕೊಟ್ಟಾನ, ಟಿ ಐ ಆಗನ, F ನೆಕ್ಸ್ಟ್ ಏನು ಕೊಟ್ಟಾನ, ನೆಕ್ಸ್ಟ್ ಮತ್ತು ಐ, ನೆಕ್ಸ್ಟ್ ಮತ್ತು F, ನೆಕ್ಸ್ಟ್ ಡಿ ಮತ್ತು F, ಹೌದಾ? ನೆಕ್ಸ್ಟ್ ಎಸ್ಗೆ ಏನು ಕೊಟ್ಟಾನ? ಪಿ. ಈ ರೀತಿ ನೀವು ಮೊದಲ ಕೊಟ್ಟಂಥದ್ದು ಬರ್ಕೊಂಡ್ಬಿಡ್ಬೇಕು. ಅದೇ ರೀತಿಯಾಗಿ ಮುಂದಿನ ಕಾರ್ನೆಟ್ನು ಬರ್ಕೊಂಡ್ಬಿಡ್ರಿ. CORNET ಕಾರ್ನೆಟ್ ಕೊಟ್ರೆ ಈ ರೀತಿ ನಾವು ಮುಂದಿನ ಏನು ಮಾಡಬೇಕಪ್ಪ ಅಂದ್ರೆ ಕಂಡು ಹಿಡಿಬೇಕು, ಹೌದಾ? ನೋಡ್ರಿ, ಇಲ್ಲಿ ಆರಾಗನ ಟಿ ಬರ್ಲತ್ತದ, ಆರಾಗನ ST, ಆರಾಗನ ಏನಾಗ್ತದ? ಒಂದು ಅಕ್ಷರ ಬಿಟ್ಟು ಅದ್ರ ನಂತರ ಮತ್ತೊಂದು ಅಕ್ಷರ ಬರ್ಲತ್ತದ, ಹೌದಾ? RST. ಇಲ್ಲಿ ಏನಾಗ್ತದ? ಒಂದು ಅಕ್ಷರ ಬಿಟ್ಟು ಟಿ ಬರ್ಲತ್ತದ, ಹೌದಾ? ನಡು ಒಂದು ತಿಳಿತಾ ಇದೆ. ಆರಾಗನ ನೋಡ್ರಿ, ಇಲ್ಲಿ ಕೂಡ IF ಅಂದ್ರೆ ಐ ಮೊದಲು F ಮೊದಲು, FGHI. ಬಟ್ ಏನಲ್ಲತ್ತದ? ಹಿಂದ್ಗಡೆ ಬರತ್ತದ -3, ತಿಳಿತಾ ಇದೆ ಹಿಂದ್ಗಡೆ. ಮತ್ತು ನೋಡ್ರಿ, ಇಲ್ಲಿ GHI ಒಂದು ಸಂಖ್ಯೆ ಬಿಟ್ಟು ಮತ್ತು ಮುಂದ್ಗಡೆ, ಒಂದು ಅಕ್ಷರ ಬಿಟ್ಟು ಮುಂದ್ಗಡೆ ಹೋಗ್ತಾ ಇದೆ. ನೆಕ್ಸ್ಟ್ ಇದು ಕೂಡ ಮತ್ತೆ ಇಲ್ಲಿ ಅದು ಸೇಮ್ FI ಮತ್ತು 3 ಹಿಂದ್ಗಡೆ ಬರ್ತಾ ಇದೆ, Fದಿಂದ ಉಲ್ಟಾ, ಹೌದಾ? ನೆಕ್ಸ್ಟ್ ಇದು ಏನು ಮಾಡ್ತದೆ? ಒಂದು ಅಕ್ಷರ ಬಿಟ್ಟು DEF, ಒಂದು ಅಕ್ಷರ ಬಿಟ್ಟು ನೆಕ್ಸ್ಟ್ ಮುಂದಿನ ಅಕ್ಷರ ಬರ್ತಾ ಇದೆ, ಹೌದಾ? ಇದು ಕೂಡ ಹಿಂದೆ ಪಿ, ತಿಳಿತಾ ಇದೆ? ಇದು ಕೂಡ ಏನು ಮಾಡ್ತದೆ? ಪಿ ಹಿಂದ್ಗಡೆ ಬರ್ತಾ ಇದೆಯಲ್ಲ, ಎಸ್, ಹೌದು. ನೆಕ್ಸ್ಟ್ ನೋಡ್ರಿ, ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಇದೇ ರೀತಿಯಾಗಿ ಇದಕ್ಕೆ ಯಾವ ರೀತಿ ಕೇಳ್ತಾನೆ ನೋಡ್ರಿ. ಒಂದು ಅಕ್ಷರ ಬಿಟ್ಟು ಸಿ ಆಗನ್ ಡಿ ಬರ್ತದೆ, ಡಿ ಆಗನ್ ಯಾವನ್ ಬರ್ತದ? ಡಿ ಆಗನ್ ಇ ಬರ್ತದ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲೇನು ಬರ್ತದ? ಓದು ಓ ಆಗನ ಓದು ಬಿಟ್ಟು 3 ಹಿಂದಿನ ಅಕ್ಷರ ಏನು? ಎಲ್. ಅರ್ಥ ಆಗ್ತದ? ನೆಕ್ಸ್ಟ್ ಆರ್ದಾಗನ ಮತ್ತಿಲ್ಲಿ -3 ಆಯ್ತು, ಮತ್ತಿಲ್ಲಿ ಮುಂದಿಂದ ಒಂದು ಮುಂದೆ 3 ಹಿಂದ, ಒಂದು ಮುಂದೆ 3 ಹಿಂದ. ಈ ರೀತಿ ನೀವು ಮಾಡ್ಕೊಂಡು ಬಂದ್ರೆ ಆರ್ದು ಏನು ಬರ್ತೈತಿ ನೋಡ್ರಿ, ಒಂದಾಗನ SRT. ನೆಕ್ಸ್ಟ್ ಎನ್ನದು ಏನು ಬರ್ತದೆ? ಮೂರುಗಡೆ ಹಿಂದೆ ಹೋದ್ರೆ ಕೆ ಬರ್ತದ. ನೆಕ್ಸ್ಟ್ ಇದು ಏನು ಬರ್ತದಪ್ಪ ಅಂದ್ರೆ ಒಂದು ಮುಂದ್ಗಡೆ FG ಬರ್ತದ. ನೆಕ್ಸ್ಟ್ ಈ ಟಿದು ಮೂರುಗಡೆ ಹಿಂದೆ ಬಂದ್ರೆ ಏನು ಬರ್ತದಪ್ಪ ಅಂದ್ರೆ ಕ್ಯೂ ಬರ್ತದೆ. ಅರ್ಥ ಆಯ್ತಾ? ನೋಡ್ರಿ, ಇದು ಎಲ್ಲಿರೋದೇನು? ELTKGQ, ಆಪ್ಷನ್ ಬಿ. ಅರ್ಥ ಆಯ್ತಾ? ಈ ರೀತಿ ನೀವು ಅವ್ರು ಎಲ್ಲ ಥರ ಪ್ರಶ್ನೆ ಕೇಳ್ತಾರೆ. ಒಂದು ಮುಂದಿನ ಅಕ್ಷರ ಕೇಳ್ತಾನೆ, ಒಂದು ಹಿಂದಿನ ಅಕ್ಷರ ಕೇಳ್ತಾನೆ, ಒಂದು ಸಮ ಸಂಖ್ಯೆಯು ಮುಂದಿನ ಅಕ್ಷರ ಕೇಳಿರ್ತಾನೆ, ಒಂದು ಬೆಸ ಸಂಖ್ಯೆಯು ಮುಂದಿನ ಅಕ್ಷರ ಕೇಳಿರ್ತಾನೆ. ಒಂದು ಸಲ 1+2 ಆದ್ರೆ ಒಂದು ಸಲ -3 ಹಿಂದ್ಗಡೆ ಬರ್ತದ. ಈ ರೀತಿ ನೀವು ಎಲ್ಲ ಥರಲ್ಲಿ ತಲೆ ಓಡಿಸ್ಕೊಂಡು ಯೂಸ್ ಮಾಡಿ ಬರೆದ್ರೆ ಸಾಕು, ನಿಮ್ಗೆ ಆನ್ಸರ್ ಈಸಿಯಾಗಿ ಸಿಕ್ಬಿಡ್ತದೆ. ನೀವು ಈಸಿಯಾಗಿ ಆಪ್ಷನ್ ಟಿಕ್ ಮಾಡೋದು. ಒಂದು ಕ್ವಶನು ಎಕ್ಸಾಮ್ದಲ್ಲಿ ನೀವು ಬಿಟ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ನೀವೇನು ಮಾಡಬೇಕು? ಅತಿ ಹೆಚ್ಚು ಮನೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲೇಬೇಕು. ಕೋಡಿಂಗ ಭಾಳ ಇಂಪಾರ್ಟೆಂಟ್ ಆಗ್ತದೆ ಮತ್ತು ಭಾಳ ಈಸಿನೂ ಆಗ್ತಕ್ಕಂಥ ಚಾಪ್ಟರ್ ಇದು, ಹೌದಾ? ನೀ ಎಷ್ಟು ಪ್ರಾಕ್ಟೀಸ್ ಮಾಡ್ತಿ ಇದ್ರ ಮ್ಯಾಗ ನೀವು ಒಂದು ಕ್ವಶನ್ ಬಿಟ್ಟೇ ಬರಲ್ಲ. ಪ್ರಾಕ್ಟೀಸ್ ಮಾಡಿದ್ದೇ ಅದು. ನೀ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೂ ನಿನಗೆ ಸತ್ರು ಬರಲ್ಲ ದೋಸ್ತ, ನಾ ಹೇಳ್ತೀನಿ, ಹೌದಾ? 5ನೇ ಕ್ವಶನ್ ನೋಡೋಣ. ಓಕೆ, 5ನೇ ಕ್ವಶನ್ ನೋಡ್ರಿ ಯಾವ ರೀತಿ ಕೇಳಿರ್ತಾರ. ಒಂದು ಸಾಂಕೇತಿಕ ಭಾಷೆಯಲ್ಲಿ ಕ್ಯಾಟ್ ಅನ್ನು DDY ಎಂದು ಬರೆದರೆ ಬಿಗ್ ಅನ್ನು ಹೇಗೆ ಬರೆಯಬಹುದು? ಏನಾದರೂ ಅರ್ಥ ಆಗ್ತಾ ಇದಾ? ಒಂದು ಸಾಂಕೇತಿಕ ಭಾಷೆಯಲ್ಲಿ ಕ್ಯಾಟ್ ಅನ್ನು DDY ಎಂದು ಬರೆದರೆ ಬಿಗ್ ಅನ್ನು ಹೇಗೆ ಬರೆಯಬಹುದು ಅಂತ ಕೇಳೋಣ. ನಿಮ್ಗೆ ಹೇಳಿನ ಕೊಟ್ಟಿರ್ತಕ್ಕಂಥದ್ದು ಮೊದಲು ಬರ್ಕೋರಿ. CAT, ಕ್ಯಾಟ, ಹೌದಾ? ಕ್ಯಾಟದ ಏನು ಬರ್ತದೆ ನೋಡ್ರಿ, ಇದ್ರ ಮುಂದ್ಗಡೆ ಅವ್ನು ಕೊಟ್ಟಾನ.
ಡಿ ಕೊಟ್ಟಾನ, ಸಿ ಆಗನ ಡಿ, ಎ ಆಗನೇನು ಮತ್ತು ಡಿ ಕೊಟ್ಟಾನ, ಮತ್ತು ಟಿ ಆಗನೇನಪ್ಪ ವಾಯ್ ಕೊಟ್ಟಾನ. ನೋಡ್ರಿ ಇಲ್ಲಿ ಡಿ ಯಾವಾಗ ಬರ್ಲತ್ತದ, ಸಿ ಆಗನ್ ಡಿ ಒಂದೇ ಏನೂ ಇಲ್ಲ, ಎ ಬಿ ಸಿ ಡಿ. ಬಟ್ ಇಲ್ಲಿ ನೋಡಿ ಎ ಆಗನ ಎ ಬಿ ಸಿ ಡಿ 2 ಅಕ್ಷರ ಬಿಟ್ಟು ಬರ್ಲತ್ತದಿಲ್ಲ 3, ಎ ಬಿ ಸಿ ಡಿ 3 ಆಗನ ಏನು ಬರ್ಲತ್ತದ ಡಿ ಬರ್ಲತ್ತದ. ಇಲ್ಲಿ ಕೂಡ ಟಿ ಆಗನೇನು ಟಿ ಆಗನ 5 ಆಗನ ವಾಯ್ ಬರ್ಲತ್ತದ. ನೋಡ್ರಿ 5 ಆಗನ ವಾಯ್ ಬರ್ತದಿಲ್ಲ ಟಿ, ಹೌದಾ. ಅದೇ ರೀತಿ ಕೂಡ ನೋಡಿ ಇಲ್ಲೆಲ್ಲ ಬೆಸ ಸಂಖ್ಯೆಗಳು ಬಂದವ. 1 ಆಗನ 3, 3 ಆಗನ 5, 5ನೇ ಅಕ್ಷರ ವಾಯ್ ಬರ್ಲತ್ತದ. ಹಿಂಗೆ 3ನೇ ಅಕ್ಷರ ಇದಾಗನ ಡಿ ಬರ್ಲತ್ತದ. ಈ ರೀತಿ ನೀವು ಅರ್ಥ ಮಾಡ್ಕೊಂಡ್ರೆ ಮುಂದಿನ ಈಜಿಯಾಗಿ ಬಿಡಿಸ್ಬೋದು. ನೋಡ್ರಿ ಇಲ್ಲಿ ಬಿಗ್ ಹ್ಯಾಂಗೆ ಬಿಡಿಸ್ಬೋದು, ಬಿ ಐ ಜಿ, ಹೌದಾ. ಬಿ ಐ ಜಿ ಏನು ಮಾಡ್ತೀರಿ, ಬಿ ಆಗ ನೆಕ್ಸ್ಟ್ ಯಾವುದು 1ನೇ ಅಕ್ಷರ, ಬಿ ಆಗ ನೆಕ್ಸ್ಟ್ ಸಿ, ಹೌದಾ. ಐ ಆಗನ ಏನು ಬರ್ತದ, ಐ ಆಗನ ನೋಡ್ರಿ ಎಲ್ ಬರ್ತದ, ಹೌದಾ. ಜಿ ಆಗನ ಕೂಡ ಏನು ಬರ್ತದ 5ನೇ ಅಕ್ಷರ ಜಿ ಆಗನ ಇದು ಕೂಡ ಎಲ್ಲೇ ಬರ್ತದ. ಅರ್ಥ ಆಗ್ತದ. ಇಷ್ಟೇ ಸಿಂಪಲ್, ಏನು ಭಾಳ ಹಾರ್ಡ್ ಇಲ್ಲ. ಸೊ ನೀವು ಬೆಸ ಸಂಖ್ಯೆ ಬರ್ತಾವೆ, ಸಮ ಸಂಖ್ಯೆ 1 ಬಿಟ್ರೆ ಒಂದು ಸಲ 1 ಅಕ್ಷರ ಬಿಟ್ಟು ಕೇಳಿದಂದ್ರೆ 2ನೇ ಸ್ಟೆಪ್ 3 ಅಕ್ಷರ ಬಿಟ್ಟು ಕೇಳ್ತಾನೆ, 3 ಅಕ್ಷರ ಬಿಟ್ಟು 5 ಅಕ್ಷರ, ಹಿಂಗೆ ಸಮ ಬೇಸ ಸರಿ ಎಲ್ಲ ಮಿಕ್ಸ್ ಮಾಡಿ ಕೇಳ್ತಿರ್ತಾನೆ. ನೀವು ಅರ್ಥ ಮಾಡಿಕೊಂಡು ಏನು ಕಾನ್ಸಂಟ್ರೇಷನ್ ಕೊಟ್ಟು ಇವತ್ತು ಕೇಳಿದ್ದೆ ಆದರೆ ನೀ ಎಕ್ಸಾಂಬಲ್ಲಿ ಗ್ಯಾರಂಟಿ ಪಾಸ್ ಆಗ್ತಿ ದೋಸ್ತ, ಹೌದಾ. ಬಟ್ ಏನು ಇದಕ್ಕೆ ಮ್ಯಾಥ್ಸಿಗೆ ಅತಿ ಹೆಚ್ಚಿ ಏನಪ್ಪ ಅಂದ್ರೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ನೋಡಿ ದೋಸ್ತ. ಮತ್ತೊಂದು ಏನು, ನೀ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ದು ನೀನು ಗ್ಯಾರಂಟಿ ಬರ್ತದೆ, ಹೌದಾ. ನೋಡಿರಿ ಸಿ ಎಲ್ ಆಪ್ಷನ್ ಎಲ್ಲಿ ನಮ್ಗೆ ಸಿ ಡಬಲ್ ಎಲ್ ಇಲ್ಲಿ ಆಪ್ಷನ್ ಸಿ. ಹೀಗಾಗಿ ನಮ್ಗೆ 5ನೇ ಆನ್ಸರ್ ಆಪ್ಷನ್ ಸಿ. ಮುಂದಿನ ಕ್ವಶನ್ ನೋಡೋಣ. ಓಕೆ ನೋಡ್ರಿ ಮುಂದಿನ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ. ವೆರೈಟಿ ಅದಾವಿಲ್ಲ ಎಲ್ಲ ಕ್ವಶನ್, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೋಡ್ರಿ 6ನೇ ಕ್ವಶನ್ ಯಾವ ರೀತಿ ಇದೆ. ಒಂದು ಸಾಂಕೇತಿಕ ಭಾಷೆಯಲ್ಲಿ ಬ್ರದರ್ ಅನ್ನು 14 ಎಂದು ಮತ್ತು ಆಕ್ಟಿವ್ ಅನ್ನು 12 ಎಂದು ಸಂಕೇತಿಸಿದರೆ ಚಾಕ್ಲೇಟ್ ಅನ್ನು ಹೇಗೆ ಸಂಕೇತಿಸಬಹುದು ಅಂತ ಕೇಳೋಣ. ಒಂದು ಸಾಂಕೇತಿಕ ಭಾಷೆಯಲ್ಲಿ ಬ್ರದರ್ ಅನ್ನು 14 ನೋಡ್ರಿ, ಬ್ರದರ್ ಕೊಟ್ಟನ, ಬ್ರದರ್ ಬರ್ಕೊಂಡ್ಬಿಡ್ರಿ. ಬ್ರದರ್ BROTHER, ಬ್ರದರ್ ಎಷ್ಟು ಕೊಟ್ಟನ 14 ಕೊಟ್ಟನವ, ಸಾರಿ 14 ಕೊಟ್ಟನ ಬ್ರದರ್, ಹೌದಾ. ನೆಕ್ಸ್ಟ್ ಏನು ಕೊಟ್ಟನ, ಆ್ಯಕ್ಟಿವ್ ಅವನೇ ಕೊಟ್ಟನ, ಆ್ಯಕ್ಟಿವ್ ಏನು ಕೊಟ್ಟನ, ಅವನೇ ಕೊಟ್ಟನ 12. ಬಸ್ಟ್ ನೀವು ಇಲ್ಲಿ ಏನು ಕೊಟ್ಟನಪ್ಪ, ಡೈರೆಕ್ಟ್ ಅವ ಟೋಟಲ್ ಮೊತ್ತ ಕೊಟ್ಟುಬಿಟ್ಟನ, ಮೊತ್ತ, ಹೌದಾ. ಬ್ರದರ್ = 14 ಅಂತ, ಬಟ್ ಆ್ಯಕ್ಟಿವ್ = 12 ಅಂತ. ನೀವು ಏನು ಬಿ ಅಕ್ಷರ ತೊಗೊಂಡು ಮಾಡ್ಕೊಂಡ್ರೂ ಬರಲ್ಲ. ಇವು ಎಲ್ಲ ಕೂಡಿಸ್ಕೊಂಡ್ರು ನಿಮ್ಗೆ 6 ಬೇರೆನೇ ಸಂಖ್ಯೆ ಅದ, ಬಿ 2ನೇ ಅಕ್ಷರನೇ ಅದ, ಓ 15ನೇ ಅಕ್ಷರ ಅದ, ಹಿಂಗೆಲ್ಲ ಕೂಡಿಸ್ಕೊಂಡ್ರು ಮತ್ತೆ ಭಾಳ ಬರ್ತದೆ. ಬಟ್ ಇಲ್ಲಿ ಏನು ಕೊಟ್ಟಾನವ 14 ಕೊಟ್ಟಾನ, ಎಲ್ಲ ಕೂಡಿಸ್ಕೊಂಡ್ರು 14 ಬರಲ್ಲ. ಈ ಆ್ಯಕ್ಟಿವ್ನು ಎ 1ನೇ ಅಕ್ಷರ, ಸಿ 3ನೇ ಅಕ್ಷರ, ಹಿಂಗೆಲ್ಲ ಕೂಡಿಸ್ಕೊಂಡ್ರು ಇವು ಕೂಡ ಏನು ಬರ್ತದೆ 12 ಬರಲ್ಲ, ಹೆಚ್ಚಿಗೆ ಬರ್ತದೆ. ಹಾಗಾಗಿ ನೀವು ಏನು ಮಾಡ್ಕೋಬೇಕು, ಅವ ಕೊಟ್ಟಾನ ಎಷ್ಟು ಈಜಾಗಿ ಕೊಟ್ಟಾನ ನೋಡ್ರಿ 14 ಅಂತ ಕೊಟ್ಟಾನ. ಈ ಬ್ರದರ್ ಅನ್ನೋದು ಎಷ್ಟು ಅಕ್ಷರ ನೋಡ್ರಿ 1 2 3 4 5 6 7. ಬ್ರದರ್ ಅನ್ನೋದು 7 ಅಕ್ಷರ ಅದ, ಬಟ್ ಇಲ್ಲಿ 14 ಅಂತ ಕೊಟ್ಟಾನ. 7 × 2 ಆದಾಗ 14 ಆಗ್ತದೆ. ಅರ್ಥ ಆಯ್ತಾ. ಅದೇ ರೀತಿ ನೋಡ್ರಿ ಆ್ಯಕ್ಟಿವ್ನು ಕೊಟ್ಟಾನ. ಆ್ಯಕ್ಟಿವ್ ನೋಡ್ರಿ ಇಲ್ಲಿ ಎ 1, ಸಿ 2, ಟಿ 3, 4 5 6 ಅಂತ ಕೊಟ್ಟಾನ, ಹೌದಾ. 6 ಎಷ್ಟು ಕೊಟ್ಟಾನ 12. ಅದೇ 6 × 2 ಮಾಡಿದ್ರೆ 12 ಬತ್ ನಮ್ಗೆ ಈಸಿಯಾಗಿ ಆನ್ಸರ, ಹೌದಾ. ನೋಡ್ರಿ ನೆಕ್ಸ್ಟ್ ಅದೇ ರೀತಿ ಚಾಕ್ಲೇಟ್ ನೋಡ್ರಿ, CHOCOLAT ಚಾಕ್ಲೇಟ್ ನೋಡ್ರಿ ಎಷ್ಟು ಅಕ್ಷರ ಇವು 1 2 3 4 5 6 7 8 9 ಅದಾವ ಚಾಕ್ಲೇಟ್ ಅಕ್ಷರ. 9 ಅದಾವ, 9 ಮಾಡ್ಕೊತೀರಿ ಎಲ್ಲ ಕಡೆ × 2 ಆಗ್ತದೆ, ಇಂಟು ಮಾಡಿರಿ 9 2 18. ಹಾಗಾಗಿ ನಿಮ್ಮ ಆಪ್ಷನ್ ಈಸ್ ರೈಟ್ ಆನ್ಸರ್. ಅರ್ಥ ಆಯ್ತಾ. ಈ ರೀತಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ದೋಸ್ತ, ಎಲ್ಲ ಕ್ವಶನ್ಗಳು ಬಿಡಿಸ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೋಡಿರಿ ನಾ ಇಲ್ಲಿವರೆಗೆ ಕ್ವಶನ್ ಬಿಡಿಸ್ಲತ್ತೀನಿ, ಒಂದರ ಸೇಮ್ ಅದಾವ, ಒಂದಕ್ಕೆ ಏನದ ಡಿಫ್ರೆಂಟೇ ಕೋಡ್ ಅದ. ನೀವು ಎಷ್ಟು ನಿಮ್ಮ ತಲೆಯಲ್ಲಿ ಅರ್ಥ ಮಾಡ್ಕೊಂಡು ಬಿಡಿಸ್ಕೊತೀರೋ ನಿಮ್ಗೆ ಈಸಿಯಾಗಿ ಬರ್ತದೆ. ಒಂದು ಸಲ ಕೇಳಿದ್ರೆ ಸಾಕು, ನೀವೇ ಮರಳಿ ಏನು ಮಾಡ್ತೀರಿ ಒಳ್ಳೊಳ್ಳೆ ಬಿಡಿಸ್ತೀರಿ. ಬಟ್ ಕೇಳೋ ಮುಂದೆ ಏನು ಮಾಡ್ಬೇಕು ನೀ ದೋಸ್ತ, ನೀಟಾಗಿ ಕೇಳಬೇಕು, ಹೌದಾ.
7ನೇ ಕ್ವಶನ್ ನೋಡೋಣ ಯಾವ ರೀತಿ ಇದೆ. ಓಕೆ ನೋಡ್ರಿ, ಇದೊಂದು ಕ್ವಶನ್ ಬೇರೆನೇ ಅದ. ನೆಕ್ಸ್ಟ್ 7ನೇ ಕ್ವಶನ್ ಕಾಣಿಸ್ತಾ ಇದೆಯಾ? ಓಕೆ 7ನೇ ಕ್ವಶನ್ ಏನು ಕೇಳ್ಯಾರ? ಪ್ರಿಮಾನಿಟೇಷನ್ ಎಂಬುದನ್ನು 6853049290 ಎನ್ನುವ ಸಂಕೇತದಲ್ಲಿ ಬರೆದರೆ ಮಾನಿಟರ್ ಎನ್ನುವುದನ್ನು ಯಾವ ಸಂಕೇತದಲ್ಲಿ ಬರೆಯಬಹುದು ಅಂತ ಕೇಳ್ಯಾರ. ಕೊಟ್ಟಂಥದ್ದು ಮೊದಲು ಬರ್ಕೋರಿ, ಹಾಗೇ ಬಿಡ್ತದೆ. ಈಸಿ, ವೆರಿ ಈಸಿ, ಏನು ಟಫ್ ಇಲ್ಲ. ಕೊಟ್ಟಂಥದ್ದು ಮೊದಲು ಏನು ಮಾಡಬೇಕು, ನೀಟಾಗಿ ಬರೆಯೋದು. ಪ್ರಿಮಾನಿಷನ್ ಬರೆಯೋನು, PREM ಕಾಣಿಸ್ತಾ ಇದಾ? ONITION ಈ ರೀತಿ ಕೊಟ್ಟಾನ ಪ್ರಿಮಾನಿಷನ್ ಅಂತೇಳಿ. ಅದು ಹೆಂಗೆ ಕೊಟ್ಟಾನ? ಪ್ರಿಮಾನಿಷನ್ ಅಂತೇಳಿ ಒಂದು ಸಂಖ್ಯೆ ಒಳಗೆ ಅವನೇ ಕೊಟ್ಟಾನ. P ಅಂದ್ರೆ 6 ಅತ್ತ, ಅರ್ಥ ಆಗ್ತಾಯಿದೆ. R ಅಂದ್ರೆ 8 ಅತ್ತ. ನೋಡ್ರಿ ಇಲ್ಲಿ ಒಂದಕ್ಕೊಂದು ಅವನೇ ಕೊಟ್ಟುಬಿಟ್ಟಾನ. E ಆಗನ 5, M 3. ನೋಡ್ರಿ ನೀವು ನೋಡ್ರಿ ಇಲ್ಲಿ ಯಾವ್ದು ಕೊಟ್ಟಾನ ಬರ್ಕೊಳ್ಳೋದು. O ಎಷ್ಟು ಕೊಟ್ಟಾನ? 0 ಕೊಟ್ಟಾನ. N ಎಷ್ಟು ಕೊಟ್ಟಾನ? 4 ಕೊಟ್ಟಾನ. I ಎಷ್ಟು ಕೊಟ್ಟಾನ? 9 ಕೊಟ್ಟಾನ. T ಎಷ್ಟು ಕೊಟ್ಟಾನ? 2 ಕೊಟ್ಟಾನ. ಮತ್ತು I ಎಷ್ಟು ಕೊಟ್ಟಾನ? ಮತ್ತು 9 ಕೊಟ್ಟಾನ. O ಎಷ್ಟು ಕೊಟ್ಟಾನ? ಮತ್ತು 0 ಕೊಟ್ಟಾನ. N ಎಷ್ಟು ಕೊಟ್ಟಾನ? 4 ಕೊಟ್ಟಾನ. ನಿಮ್ಗೆ ಅರ್ಥ ಆಗ್ತಾಯಿದಾ? ಓಕ್ಕೆ 0ನೇ ಎತ್ತ. ಇಲ್ಲಿ ಒಂದು ನೋಡ್ರಿ, ಇಲ್ಲಿ ಗಮನಿಸ್ಬೋದು. ಓ ಇಲ್ಲೊಂದು ಓದು, ಇಲ್ಲೊಂದು ಓಕ್ಕೆ 0 ಅಂದ್ರೆ ಅವನೇ ಒಂದು ಸ್ಪೆಸಿಫಿಕ್ ಸಂಖ್ಯೆ ಕೊಟ್ಟು ಬಿಟ್ಟಾನ ಈ ಅಕ್ಷರಕ್ಕೆ, ಹೌದಾ? ನೆಕ್ಸ್ಟ್ ನೋಡ್ರಿ ಇಲ್ಲಿ ಇನ್ನೊಂದು ಎಲ್ಲಿದ? ಐಗೆ 9 ಕೊಟ್ಟಾನ. ಅವನೇ ಒಂದು ಸ್ಪೆಸಿಫಿಕ್ ಈ ಅಕ್ಷರಕ್ಕೆ ಒಂದು ಸಂಖ್ಯೆಗಳು ಕೊಟ್ಟಾನ. ಅವೇ ಸಂಕೇತದಿಂದ ನಾವು ಏನು ಮಾಡ್ಬೋದಪ್ಪ? ಮಾನಿಟರ್ ಅಂಥೇಳಿ ಆ ಸಂಖ್ಯೆ ಕೋಡ್ನಲ್ಲಿ ಕಂಡುಹಿಡ್ಬೋದು. ನೋಡ್ತೀರಿ, ಮಾನಿಟರ್ ಒಂದು ಬರ್ಕೋರಿ, MONITOR ಮಾನಿಟರ್. ನೋಡ್ರಿ ಇಲ್ಲಿ M ಎಷ್ಟನೇ ಅಕ್ಷರ ಇಲ್ಲಿ ಕೊಟ್ಟಾನ, ಅವನೇ ಒಂದು ಸ್ಪೆಸಿಫಿಕ್ ಆ ಅಕ್ಷರಕ್ಕೆ ಒಂದು ಸಂಖ್ಯೆ ಅಂತೇಳಿ ಅವನೇ ಲೆಕ್ಕ ಒಳಗೆ ಕೊಟ್ಟುಬಿಟ್ಟಾನ. M ಎಷ್ಟನೇ ಅಕ್ಷರ ಈ ಪ್ರಶ್ನೆ ಒಳಗೆ? M 3ನೇ ಅಕ್ಷರ, O 0th, N 4th, I 9th, T 2th, O ಮತ್ತು 0, R ಎಲ್ಲದಾರ 8. ನೋಡ್ರಿ 304928 ಎಲ್ಲಿದ? 304928 ಆಪ್ಷನ್ ಡಿ. ಅರ್ಥ ಆಯ್ತಾ? ಈ ರೀತಿ ಇರ್ತದ. ಅವನೇ ಏನು ಮಾಡಿರ್ತಾನಪ್ಪ ಅಂದ್ರೆ ಒಂದು ABCD ಅಕ್ಷರಗಳು ಕೊಟ್ಟು ಅವನೇ ಒಂದು ಸ್ಪೆಸಿಫಿಕ್ ಸಂಖ್ಯೆಗಳನ್ನು ಕೊಟ್ಟಿರ್ತಾನೆ. ಅವೇ ಸಂಖ್ಯೆಗಳನ್ನು ನಾವು ಇಟ್ಕೊಂಡು ಏನು ಮಾಡಬೇಕು? ಮುಂದಿನ ಅಕ್ಷರಗಳ ಸಂಖ್ಯೆಗಳನ್ನು ಕಂಡುಹಿಡಬೇಕು. ಡಿಕೋಡಿಂಗ ಮತ್ತು ಕೋಡಿಂಗ್ ಚಾಪ್ಟರ್ ನಾವು ಇವತ್ತು ಮುಗಿಸಿದೆವು. 2 ವಿಡಿಯೋದಾಗ ಈ ಚಾಪ್ಟರ್ ಮುಗೀತು. ನೀವು ಬೇಕಿದ್ದರೆ ಇದಕ್ಕಿಂತ ಸ್ವಲ್ಪ ಹಿಂದ್ಗಡೆ ಮಾಹಿತಿ ಬೇಕಾಗಿತ್ತಂದ್ರೆ ಮೊದಲನೇ ವಿಡಿಯೋ ನೋಡಿರಿ, ನಂತರ ಈ ವಿಡಿಯೋ ನೋಡಿರಿ, ನಿಮ್ಗೆ ಪೂರ್ತಿ ಅರ್ಥ ಆಗುತ್ತೆ. ಇಷ್ಟೇ ಅದ ಡಿಕೋಡಿಂಗ ಮತ್ತು ಕೋಡಿಂಗ್. ಏನಿಲ್ಲ, 1 ತಾಸು ಐತಿ. 2 ವಿಡಿಯೋ ಕೂಡಿ 1 ತಾಸು ಆಗ್ತದೆ. 1 ತಾಸು ನೋಡಿಬಿಟ್ರೆ ನೀವು ಯಾವುದೇ ಪ್ರಶ್ನೆದೊಳಗೆ ಕೇಳಿ, PDO, ವಿಲೇಜ್ ಅಕೌಂಟ್ ಆಗಲಿ, RRB ಆಗಲಿ, SC ಆಗಲಿ, ಯಾವುದೇ ಕೇಂದ್ರದಿರಲಿ ರಾಜ್ಯದಿರಲಿ, ಯಾವ ಪರೀಕ್ಷೆಯಲ್ಲೂ ಕೂಡ ಇದು ಕೇಳಿದರೆ ಈ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಬಿಡಿಸ್ತೀರಿ. ಬಟ್ ನೀಟಾಗಿ ಕ್ಲಾಸ್ ಕೇಳಬೇಕು, ನೋಟ್ಸ್ ಬಿಡಿಸ್ಕೋಬೇಕು, ದಿನ ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ಧನ್ಯವಾದಗಳು.